ಶ್ರೀ ಗುರುಭ್ಯೋ ನಮಃ. ಪದ್ಮಾನನೆ ಪದ್ಮಕರೆ ಸರ್ವಲೋಕೈಕಪೂಜಿತೆ ನಾರಾಯಣ ಪ್ರಿಯೆ ದೇವಿ ಸುಪ್ರೀತಾ ಭವ ಸರ್ವದಾ. ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ಪರಿ. ವರಮಹಾಲಕ್ಷ್ಮಿಯ ವ್ರತವನ್ನು ಶಾಸ್ತ್ರೀಯವಾದ ವಿಧಿವಿಧಾನಗಳನ್ನು ಅನುಸರಿಸಿ ಯಾವ ರೀತಿಯಾಗಿ ನಾವು ವ್ರತಾಚರಣೆಯನ್ನು ಮಾಡಬೇಕು, ಆ ಮಹಾಲಕ್ಷ್ಮಿಯನ್ನು ವರಮಹಾಲಕ್ಷ್ಮಿಯನ್ನು ಹೇಗೆ ಒಲಿಸಿಕೊಳ್ಳಬೇಕು ಅಂತಕ್ಕಂಥದ್ದನ್ನ ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ನೋಡುವ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡೋಣ. ವರಮಹಾಲಕ್ಷ್ಮಿ ಅಂದಾಕ್ಷಣ ಬೇಡದ ವರವನ್ನು ಕೊಡ್ತಕ್ಕಂತಹ ಮಹಾಲಕ್ಷ್ಮಿ ಇರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರೋ ವಿಚಾರನೇ. ನಾವೇನೇನನ್ನು ಬೇಡಬಹುದು ಅಂತಂದರೆ ಆಯುಷ್ಯವನ್ನು, ಆರೋಗ್ಯವನ್ನು, ಸೌಭಾಗ್ಯವನ್ನು, ಹಣವನ್ನು, ಐಶ್ವರ್ಯವನ್ನು, ಕೀರ್ತಿಯನ್ನು, ನೆಮ್ಮದಿಯನ್ನು, ಮಕ್ಕಳನ್ನು, ಮದುವೆಯಾಗದೇ ಇರತಕ್ಕಂತಹವರು ಬಹಳ ಒಳ್ಳೆಯ ಗಂಡನನ್ನು, ಅಥವಾ ಹುಡುಗರು ಒಳ್ಳೆಯ ಹೆಂಡತಿಯನ್ನು, ಈ ರೀತಿಯಾಗಿ ಅಧಿಕಾರವನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯತೆ ಕಂಡುಬರುತ್ತೆ ಶಾಸ್ತ್ರದಲ್ಲಿ. ವರ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಇನ್ನೊಂದು ಅರ್ಥವನ್ನು ಕೂಡ ಹೇಳುತ್ತೆ. ವರ ಅಂತಕ್ಕಂತಹ ಒಂದು ಪದಕ್ಕೆ ವರ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾಗಿರೋದು ಅಂತ ಅರ್ಥ. ಅಂದ್ರೆ ಪೂಜಕನು ಕುಳಿತುಕೊಂಡು ದೇವರ ಪೂಜೆಯನ್ನು ಮಾಡಬೇಕಾದರೆ ಅವನಿಗೆ ಅತ್ಯಂತ ಶ್ರೇಷ್ಠ ಅಂತ ಒಬ್ಬೊಬ್ಬರಿಗೆ ಅವರವರ ಪೂರ್ವ ಸಂಸ್ಕಾರದ ಅನುಸಾರವಾಗಿ ಶ್ರೇಷ್ಠವಾಗಿ ಕಾಣುತ್ತೆ. ಕೆಲವರಿಗೆ ಮೋಕ್ಷ ಬಹಳ ಶ್ರೇಷ್ಠ ಅನಿಸುತ್ತೆ, ಕೆಲವರಿಗೆ ಸ್ವರ್ಗನೇ ದೊಡ್ಡದಾಗಿರ್ತಕ್ಕಂತಹ ವಸ್ತು ಶ್ರೇಷ್ಠತೆ ಅಂತ ಹೇಳಿ ಅವರಿಗೂ ಕೂಡ ಗೋಚರ ಆಗುತ್ತೆ. ಮತ್ತೆ ಕೆಲವರಿಗೆ ಏನಾಗುತ್ತೆ, ಚೆನ್ನಾಗಿ ವಿಪುಲವಾದ ಧನವನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಅವರಿಗೆ ಶ್ರೇಷ್ಠತೆ. ಅಂದರೆ ಅವರವರು ಏನು ಅರಿಸಿ ಬರ್ತಾರೋ ಅದನ್ನು ಆ ಭಗವತಿ ಅವರಿಗೆ ದಯಪಾಲಿಸ್ತಾಳೆ ಅಂತಕ್ಕಂಥದ್ದು ಇದರ ಪರಮಾರ್ಥ. ಶ್ರಾವಣ ಮಾಸದಲ್ಲಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಎಲ್ಲ ತಾಯಂದಿರು ಮತ್ತು ಹೆಣ್ಣು ಮಕ್ಕಳು ಪೂಜೆ ಮಾಡಿಕೊಂಡು, ಆರಾಧನೆ ಮಾಡಿಕೊಂಡು, ವ್ರತವನ್ನು ನಡೆಸಿಕೊಂಡು ಬಂದಿರತಕ್ಕಂಥದ್ದು ಅನಾದಿ ಕಾಲದಿಂದಲೂ ಕೂಡ ನಮ್ಮಲ್ಲಿ ಇದೆ. ಆದರೆ ಸಶಾಸ್ತ್ರೀಯವಾದ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದರೆ ಮಾತ್ರ ಪೂರ್ಣತರವಾದ ಫಲ ನಮಗೆ ಉಂಟಾಗುತ್ತೆ. ಇದು ಅಡಿಗೆ ಮಾಡಿದ ರೀತಿಯಲ್ಲಿ ಚೆನ್ನಾಗಿರುವ ಪಾಯಸವನ್ನು ನಾವು ಮಾಡಬೇಕು ಅಂದ್ರೆ ಏನು ಅಂತಂದರೆ, ಆ ಪಾಯಸಕ್ಕೆ ಬೇಕಾಗಿರೋ ಅಕ್ಕಿ ಆಗಿರಬಹುದು, ಬೇಳೆ ಆಗಿರಬಹುದು, ಗಸಗಸೆ ಆಗಿರಬಹುದು, ಶಾವಿಗೆ ಆಗಿರಬಹುದು, ಅದನ್ನು ಹದವಾಗಿ ಬೇಯಿಸ್ತಕ್ಕಂಥದ್ದು. ಅದಕ್ಕೆ ಹಾಲನ್ನು, ನೀರನ್ನು, ಬೆಲ್ಲವನ್ನು, ಸಕ್ಕರೆಯನ್ನು, ತುಪ್ಪವನ್ನು, ಬಾದಾಮಿ, ಖರ್ಜೂರ, ದ್ರಾಕ್ಷಿ, ಗೋಡಂಬಿ ಇತ್ಯಾದಿಗಳನ್ನು ಹಾಕ್ತಕ್ಕಂಥದ್ದು, ಕೇಸರಿಯನ್ನು ಹಾಕ್ತಕ್ಕಂಥದ್ದು, ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಅದು ಬಹಳ ಚೆನ್ನಾಗಿ ನಮಗೆ ಬಾಯಿಗೆ ರುಚಿಯನ್ನಷ್ಟೇ ಅಲ್ಲದೆ ಹೊಟ್ಟೆಯನ್ನು ನಮಗೆ ತುಂಬಿಸಿ ಶರೀರಕ್ಕೆ ಒಂದು ಪುಷ್ಟಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ರವೆ ಜಾಸ್ತಿ ಆಗೋದು, ಅಕ್ಕಿ ಜಾಸ್ತಿ ಆಗೋದು, ಬೇಳೆ ಜಾಸ್ತಿ ಆಗೋದು, ಶಾವಿಗೆ ಜಾಸ್ತಿ ಆಗ್ತಕ್ಕಂಥದ್ದು ಆಗಿದ್ರೆ, ನೀರು ಅಥವಾ ಹಾಲು ಕಡಿಮೆ ಆದರೆ, ಅಥವಾ ಅದನ್ನು ಮಾಡಬೇಕಾದರೆ ತಳಹತ್ತಿದರೆ, ಸಕ್ಕರೆ ಕಡಿಮೆ ಆದರೆ ಅಥವಾ ಸಕ್ಕರೆ ವಿಪರೀತವಾದರೆ ಏನಾಗುತ್ತೆ, ಆ ಪಾಯಸ ತಿನ್ನಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಈ ಪ್ರಯತ್ನ ಏನಿದೆ, ಶಾಸ್ತ್ರ ಅಂತಂದ್ರೆ ಏನು ಅಂದ್ರೆ ಕಾಟಾಚಾರಕ್ಕೆ ಮಾಡೋದು ಅಂತಕ್ಕಂತಹ ಒಂದು ಪದವಾಗಿ ಬಳಕೆ ಆಗಲ್ಪಡ್ತಾ ಇದೆ ಈಗಿನ ಸಮಾಜದಲ್ಲಿ. ಶಾಸ್ತ್ರ ಅಂದ್ರೆ ಏನು ಅಂತಂದ್ರೆ ಶಾಸತೆ ತಸ್ಮಾತ್ ತ್ರಾಯತೆ ಇತಿ ಶಾಸ್ತ್ರಂ. ನಮ್ಮನ್ನದೇನ್ ಮಾಡುತ್ತೆ ಅಂದ್ರೆ ಒಂದು ನಿಯಮವನ್ನು ಕೊಡುತ್ತೆ, ಹೀಗೇ ಮಾಡಬೇಕು ಅಂತ. ಅಡುಗೆ ಮಾಡಿದ ರೀತಿಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಸಶಾಸ್ತ್ರೀಯವಾದ ಒಂದು ಚೌಕಟ್ಟಿನಲ್ಲಿ ಎಷ್ಟು ಸುಲಭವಾಗುತ್ತೋ ಅಷ್ಟು ಸುಲಭದಲ್ಲಿ ಮಾಡತಕ್ಕಂತಹ ಒಂದು ವಿಧಿಯನ್ನು ಇವತ್ತಿನ ದಿವಸ ನಿಮ್ಮ ಮುಂದೆ ಇಡ್ತಾ ಇದ್ದೆ. ವರಮಹಾಲಕ್ಷ್ಮಿ ಅಂತಕ್ಕಂಥದ್ದು ಬಹಳ ಶ್ರೇಯಸ್ಸನ್ನು, ಪ್ರೇಯಸ್ಸನ್ನು ಕೊಡ್ತಕ್ಕಂತಹ ಒಂದು ವ್ರತವಾಗಿದೆ. ಈ ವ್ರತವನ್ನು ಅತ್ಯಂತ ಪರಿಶುಭ್ರವಾಗಿ ಮಾಡಬೇಕಂತೆ. ಯಾಕೆಂದ್ರೆ ಮಹಾಲಕ್ಷ್ಮಿ ಸಾಧನಾ ವಿಚಾರದಲ್ಲಿ ಕಮಲ ಅಂತ ಕೂಡ ಕರೀತಾರೆ ಈಕೆಯನ್ನು. ಈ ಕಮಲ ಅಂತಕ್ಕಂಥದ್ದು ದಶಮಹಾವಿದ್ಯೆಯಲ್ಲಿ ಒಂದು ವಿದ್ಯೆ. 10 ವಿದ್ಯೆಗಳಿದೆ. ಕಾಳಿ, ತಾರಾ, ಚಿನ್ನಮಸ್ತ ಇತ್ಯಾದಿಗಳು, ತ್ರಿಪುರ ಸುಂದರಿ, ಭೈರವಿ ಆಗಿರಬಹುದು, ಧೂಮಾವತಿ ಆಗಿರಬಹುದು, ಈ ರೀತಿಯಾಗಿ 10 ಶಕ್ತಿಗಳಲ್ಲಿ ಮಾತಂಗಿ ಇತ್ಯಾದಿಗಳು ಬಂದಾಗ ಕಮಲ ಅಂತಕ್ಕಂಥದ್ದು ಒಂದು ಶಕ್ತಿ. ಈಗ ಆರಾಧನೆಗೆ ಅತ್ಯಂತ ಕಲಶಪ್ರಾಯವಾಗಿ ಏನನ್ನು ಹೇಳ್ತಾರೆ, ಬಹಳ ಸುಸ್ಪಷ್ಟವಾಗಿ ಶಾಸ್ತ್ರಕಾರರು, ಹಿರಿಯರು, ವೇದವನ್ನು ತಿಳಿದಿರತಕ್ಕಂಥವರು, ನಿಗಮಾಗಮ ಪ್ರವೀಣರು ಮತ್ತು ಆರ್ಷ ಗ್ರಂಥಗಳಲ್ಲಿ ಅಂತಂದ್ರೆ ವಿಪರೀತವಾದ ಶುಭ್ರತೆಯನ್ನು ಕಾಪಾಡಿಕೊಂಡು ಮಾಡಬೇಕು. ಆಡುಭಾಷೆಯಲ್ಲಿ ಮಡಿಯನ್ನು ಮಾಡಬೇಕು. ಪರಿಸರವನ್ನು, ಪೂಜಾ ಸ್ಥಳವನ್ನು, ಶರೀರವನ್ನು, ಮನಸ್ಸನ್ನು, ಬಟ್ಟೆಯನ್ನು, ಧರಿಸ್ತಕ್ಕಂತಹ ಬಟ್ಟೆಯನ್ನು ಅತ್ಯಂತ ಪರಿಶುಭ್ರವಾಗಿ ನಾವು ಶುದ್ಧಿ ಮಾಡಿಕೊಂಡು ಈ ಪೂಜೆಯನ್ನು ಮಾಡಬೇಕು. ಮತ್ತು ಪೂಜಾ ಪರಿಕರಗಳು ಅಂತ ಹೇಳ್ತೀವಿ. ಪೂಜೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಸಾಮಾನು ಸರಂಜಾಮುಗಳನ್ನು ಏನು ಮಾಡಬೇಕು, ನಾವು ಬಹಳ ಶುಭ್ರ ಮಾಡಿ ಬಳಸಬೇಕು ಈಕೆಗೆ. ಅನ್ಯಥಾ ಏನಾಗುತ್ತೆ, ಅದು ವೃಥಾ ಆಗಿ ಹೋಗುತ್ತೆ. ಗಲೀಜಿರ್ತಕ್ಕಂತಹ ಪದಾರ್ಥದಿಂದ ಪಾಯಸ ಮಾಡಿದಾಗ ಅನ್ನ ಮಾಡಿದ ಹಾಗೆ ಅಂತ. ಅಕ್ಕಿ ಆರಿಸದೆ ಅನ್ನ ಮಾಡಿದ್ರೆ ಏನಾಗುತ್ತೆ, ತಿನ್ಲಿಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ವರಮಹಾಲಕ್ಷ್ಮಿ ಅಮ್ಮನವರು ಫಲವನ್ನು ಕೊಟ್ಟೇ ಕೊಡ್ತಾಳೆ. ಆದರೆ ಹೇಗೆ ಅಂದ್ರೆ ದೇವರು ಕನ್ನಡಿ ಥರ. ನಾವು ಯಾವ ರೀತಿಯಾಗಿ
ಆಕೆಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ತೀವೋ ಅದೇ ರೀತಿಯಾಗಿ ಆಕೆ ನಮಗೆ ಫಲವನ್ನು ಕೊಡ್ತಾಳೆ ಅಂತಕ್ಕಂಥದ್ದು ಅಂತರ್ಧ್ವನಿ. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಅಂತಂದರೆ, ಶುಕ್ರವಾರದ ದಿವಸ ಬೆಳಗ್ಗೆ ಸ್ನಾನವನ್ನು ಮಾಡತಕ್ಕಂಥದ್ದು. ಸ್ನಾನಕ್ಕೆ ಆಮಲಕ ಚೂರ್ಣವನ್ನು ಹಚ್ಚಿಕೊಂಡು ಸ್ನಾನ ಮಾಡೋದು ಒಳ್ಳೆಯದು. ಅಂದರೆ ನೆಲ್ಲಿ ಚೆಟ್ಟು ಅಂತ ಹೇಳ್ತಾರೆ. ನೆಲ್ಲಿಕಾಯಿ, ಒಣಗಿರ್ತಕ್ಕಂತಹ ನೆಲ್ಲಿಕಾಯಿಯ ಪುಡಿಯಿಂದ ಮೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ಸ್ನಾನವನ್ನು ಮಾಡ್ತಕ್ಕಂಥದ್ದು. ಈ ಸೋಪು ಶಾಂಪು ಬಳಸಿ ಅದರ ನಂತರದಲ್ಲಿ ಒಂದಿಷ್ಟು ನೆಲ್ಲಿ ಚೆಟ್ಟನ್ನು ತೆಗೆದುಕೊಂಡು ಮೈಗೆ ಮುಖಕ್ಕೆ ಸವರಿಕೊಂಡು ಸ್ನಾನವನ್ನು ಮಾಡತಕ್ಕಂಥದ್ದು ಅತ್ಯಂತ ಶ್ರೇಯದಾಯಕ. ಯಾಕೆಂದರೆ ಆ ನೆಲ್ಲಿಕಾಯಿ ಇದೆಯಲ್ಲ, ಅದು ಲಕ್ಷ್ಮಿ ಆವಾಸ ಸ್ಥಾನವಾಗಿದೆ ಅಂತ ಶಾಸ್ತ್ರ ಹೇಳುತ್ತೆ. ಆ ರೀತಿಯಾಗಿ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಉಡಬೇಕು. ಅಂದರೆ ಯಾರನ್ನೂ ಮುಟ್ಟದೆ ಹಿಂದಿನ ದಿವಸ ಅರಿವಿರ್ತಕ್ಕಂತಹ ಒಂದು ಸೀರೆಯನ್ನು, ಪಂಚೆಯನ್ನು ಇತ್ಯಾದಿಗಳನ್ನು ನಾವು ಬಹಳ ಭಕ್ತಿ ಶ್ರದ್ಧೆಯಿಂದ ಅದನ್ನು ಧಾರಣೆಯನ್ನು ಮಾಡಿ ಪೂಜಾಗೃಹಕ್ಕೆ ಹೋಗಬೇಕು. ಪೂಜಾಗೃಹದಲ್ಲಿ ಆ ವರಮಹಾಲಕ್ಷ್ಮಿಯನ್ನು ಸ್ಥಾಪನೆ ಮಾಡತಕ್ಕಂತಹ ಸ್ಥಳವನ್ನು ಏನು ಹೇಳುತ್ತೆ, ದರ್ಪಣ ಸದೃಶಂ ಅಂತ ಹೇಳುತ್ತೆ. ಅಂದರೆ ನೀವು ಮುಖ ನೋಡಿಕೊಂಡ್ರೆ ಸ್ಥಳವನ್ನು ನಿಮ್ಮ ಮುಖ ಕಾಣಬೇಕು. ಅದರಲ್ಲಿ ಕನ್ನಡಿ ಥರ ಆ ಒಂದು ಸ್ಥಳವನ್ನು ಶುದ್ಧಿ ಮಾಡಬೇಕಂತ. ಹಿಂದಿನ ಕಾಲದಲ್ಲಿ ಕಷ್ಟ ಇತ್ತು. ಗೋಮಯೇನ ಉಪಲಿಪ್ಯ ಅಂತ ಹೇಳ್ತಾರೆ. ಅಂದರೆ ಹಸುವಿನ ಸಗಣಿಯನ್ನು ಸಾರಿಸು. ಈಗಿನ ಕಾಲದಲ್ಲಿ ಎಲ್ಲ ಏನಾಗಿದೆ, ಗ್ರಾನೈಟ್ ಟೈಲ್ಸ್ ಬಂದ್ಬಿಟ್ಟು ಈಗಾಗಲೇ ಪರಿಶುಭ್ರವಾಗಿ ಶುದ್ಧವಾಗಿರುತ್ತೆ. ಅದನ್ನು ಚೆನ್ನಾಗಿ ಒರೆಸಬೇಕು. ಸ್ವಲ್ಪ ಅರಿಶಿನ ನೀರವನ್ನು, ಗಂಗಾಜಲವನ್ನು ಅಥವಾ ಒಳ್ಳೆಯ ಗೋಮೂತ್ರವನ್ನು ಸಿಂಪಡಣೆ ಮಾಡಿ ಅದನ್ನು ಚೆನ್ನಾಗಿ ಒರೆಸಿ ಆ ಸ್ಥಳದಲ್ಲಿ 8 ದಳದ ಒಂದು ಪದ್ಮವನ್ನು ರಚನೆ ಮಾಡಬೇಕು. ಮಧ್ಯದಲ್ಲಿ ಒಂದು ವೃತ್ತ, ಪೂರ್ವಾಗ್ನೇಯ, ದಕ್ಷಿಣ ನೈಋತ್ಯ, ಪಶ್ಚಿಮ ವಾಯುವ್ಯ, ಉತ್ತರ ಈಶಾನ್ಯದಲ್ಲಿ 8 ದಳವನ್ನು ಚಿಕ್ಕದಾಗಿ ಬರೆದ್ರು ಸಾಕು. ಪುಟಾಣಿಯಾಗಿ ಇಷ್ಟು ಬರೆದ್ರು ಬರೋದು, ದೊಡ್ಡದಾಗಿ ಬರೆದ್ರು ಅಡ್ಡಿ ಇಲ್ಲ. ಬರೆದು ನಿಮಗೆ ಸಾಧ್ಯವಾದರೆ ಅದರಲ್ಲಿ 5 ಬಣ್ಣದ ರಂಗೋಲಿಯನ್ನು ತುಂಬಬೇಕು ಅಥವಾ 5 ಬಣ್ಣಗಳನ್ನು ತುಂಬಬೇಕು. ಪಂಚವರ್ಣ ರಂಗವಲ್ಯಾದಿಭಿ ಅಲಂಕೃತ್ಯ ಅಂತ ಹೇಳುತ್ತೆ. 5 ಬಣ್ಣದ ರಂಗವಲ್ಲಿಯಿಂದ ಅಲಂಕರಣೆ ಮಾಡಪ್ಪ ಅಂತ ಹೇಳುತ್ತೆ ಶಾಸ್ತ್ರ. ಆ ರೀತಿಯಾಗಿ ಮಾಡಿ ಅದರ ಮೇಲೆ ಒಂದು ಪೀಠವನ್ನು, ಮಂಟಪವನ್ನು, ಏನಾದರೂ ಒಂದು ಪದಾರ್ಥವನ್ನು ಇಟ್ಟು ಒಂದು ತಟ್ಟೆಯಲ್ಲಿ ಅಥವಾ ಒಳ್ಳೆಯ ಎಲೆಯಲ್ಲಿ, ತಟ್ಟೆ ಆಗಿರಬಹುದು, ತಟ್ಟೆಗಳಲ್ಲಿ ಯಾವುದು ಶ್ರೇಷ್ಠ, ಬೆಳ್ಳಿ ಶ್ರೇಷ್ಠ, ಹಿತ್ತಾಳೆ ಶ್ರೇಷ್ಠ, ತಾಮ್ರ ಶ್ರೇಷ್ಠ, ಅಥವಾ ಮೃಣ್ಮಯ ಯಾವುದು ಮಣ್ಣಿನಿಂದ ಮಾಡಿರ್ತಕ್ಕಂತಹ ಶರಾವೆ ಅಂತೀವಿ, ಅದು ಕೂಡ ಶ್ರೇಷ್ಠ. ಇಲ್ಲಿ ಸ್ಟೈನ್ಲೆಸ್ ಸ್ಟೀಲಿನ ಪ್ರಸಕ್ತಿ ಕೂಡುದು. ಆದಷ್ಟು ಇದನ್ನ ನಾವು ಬಿಡಬೇಕು. ಅದು ವರ್ಜ್ಯ ಅಂತ ಹೇಳುತ್ತೆ ಶಾಸ್ತ್ರ. ಇಲ್ಲಪ್ಪ ಇದು ಯಾವುದು ನಮ್ಮ ಮನೇಲಿ ಇಲ್ಲ ಅಂದ್ರೆ ಏನ್ ಮಾಡ್ಬೋದು ಅಂತಂದ್ರೆ, ಬಾಳೆ ಎಲೆಯನ್ನು ಹಾಸಬಹುದು. 2 ಎಲೆಯನ್ನು ಹಾಸಬೇಕು ಅಥವಾ 2 ಮುತ್ತುಗದ ಎಲೆಯನ್ನು ಹಾಸಬೇಕು. ಅದರ ಮೇಲೆ ಅಕ್ಕಿಯನ್ನು ಹರಡಿ ಆ ಅಕ್ಕಿಯ ಮೇಲೆ ನಿಮ್ಮ ಶಕ್ತಿಯಾನುಸಾರ, ಭಕ್ತ್ಯಾನುಸಾರವಾಗಿ ಅಲ್ಲಿ ಬೆಳ್ಳಿಯ ಕಲಶವನ್ನು, ಚೆನ್ನಾಗಿ ತೊಳೆದಿರತಕ್ಕಂತಹ ಬೆಳ್ಳಿಯ ಕಲಶವನ್ನು, ತಾಮ್ರದ ಕಲಶವನ್ನು, ಹಿತ್ತಾಳೆಯ ಕಲಶವನ್ನು ಅಥವಾ ಮಣ್ಣಿನ ಕಲಶವನ್ನು ಸ್ಥಾಪನೆ ಮಾಡಬೇಕು. ಅದರ ಮೇಲೆ ಅದರ ಒಳಗೆ ಬಹಳ ಮುಖ್ಯವಾಗಿರೋ ಪದಾರ್ಥಗಳನ್ನು ಹೇಳ್ತೇನೆ. ಕೆಲವರು ಏನು ಹೇಳ್ತಾರೆ ಅಂದರೆ ನೀರು ಹಾಕಿಬಿಟ್ಟು ಅದರಲ್ಲಿ ಪೂಜೆ ಮಾಡಿ ಅಂತಕ್ಕಂಥದ್ದು ನನಗೆ ಕೆಲವು ದುರ್ಗೋಚರವಾಗಿದೆ. ಶಾಸ್ತ್ರದಲ್ಲಿ ಮತ್ತು ಸಂಪ್ರದಾಯಬದ್ಧವಾಗಿರ್ತಕ್ಕಂತಹದ್ದು ನಡವಳಿಕೆ ಅಲ್ಲ, ಹೇಳಿಲ್ಲ. ಅದರಲ್ಲಿ ತುಂಬಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ 5 ಅಳತೆಯ ಅಕ್ಕಿ. ಒಂದು ಯಾವುದಾದ್ರೂ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಪಾತ್ರೆ ಇಟ್ಕೋಬೇಕು, ಕಪ್ ಅಂತ ಕರಿತೀವಲ್ಲ ಆ ಥರದ್ದು, ಅಥವಾ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಅಂತ ಇಟ್ಕೋದು, ಬೊಗಸೆ ಅಂತ ಇಟ್ಕೋದು. ಕಲಶ ಎಷ್ಟು ದೊಡ್ಡದೆ ಅಂತ ನೋಡಿಕೊಂಡು ತುಂಬಿಸ್ಬೇಕು. 5 ಅಳತೆಯ ಅಕ್ಕಿಯನ್ನು, ಅದರೊಳಗೆ 5 ಅಡಿಕೆಯನ್ನು, 5 ಅರಿಶಿಣದ ಕೊಂಬನ್ನು ಮತ್ತು 5 ವಿಧದ ಹಣ್ಣುಗಳನ್ನು. ಹಣ್ಣು ಅದರಲ್ಲಿ ಎಷ್ಟಿಡಿಸುತ್ತೆ, ದೊಡ್ಡದಲ್ಲ, ಚಿಕ್ಕದು ಸಿಗುತ್ತೆ. ಇಷ್ಟೊಂದು ಚೇಪೆಕಾಯಿ, ಸೀಬೆಕಾಯಿ ಅಂತೀವಲ್ಲ ಅದನ್ನು, 5 ಪುಟಾಣಿ ಬಾಳೆಹಣ್ಣನ್ನು ಮತ್ತು 5 ಖರ್ಜೂರವನ್ನು, 5 ದ್ರಾಕ್ಷಾಫಲವನ್ನು ಮತ್ತು 5 ನಿಂಬೆಹಣ್ಣು. ಈ 5 ವಿಧವಾಗಿರತಕ್ಕಂತಹ ಹಣ್ಣುಗಳನ್ನು ಅದರಲ್ಲಿ ಹಾಕಬೇಕು. ಮತ್ತು 2 ಎಲೆ 2 ಅಡಿಕೆಯನ್ನು ಮಡಚಿ ಅದರಲ್ಲಿ ಹಾಕಬೇಕು. ಅರಿಶಿನ ಕುಂಕುಮವನ್ನು ಹಾಕಬೇಕು. ಇದರಲ್ಲಿ ಒಂದು ಜವಾಬ್ದಾರಿಯನ್ನು ವಹಿಸಿ ಮಾಡಬೇಕು. ಇದರ ಒಳಗಡೆಗೆ ಪ್ಲಾಸ್ಟಿಕ್ ಪದಾರ್ಥಗಳನ್ನು ಹಾಕ್ತಕ್ಕಂಥದ್ದು ನಾವು ಬಿಡಬೇಕು. ಅರಿಶಿನ ಕುಂಕುಮ ಹಾಕುವಂತ ತಕ್ಷಣ ಆ ಪ್ಲಾಸ್ಟಿಕ್ ಕವರ್ನ ಇರ್ತಕ್ಕಂಥದ್ದನ್ನು ಹಾಕ್ತಕ್ಕಂಥದ್ದನ್ನು ಕೆಲವರು ಮಾಡ್ತಾರೆ, ಅದು ಕೂಡುದು. ಅದನ್ನು ಎಲೆಯಲ್ಲಿ ಕಟ್ಟಿ ಹಾಕಿ, ವಿಳೆದ ಎಲೆಯಲ್ಲಿ ಕಟ್ಟಿ ಹಾಕಬಹುದು. ಮತ್ತು ತಾಳೆಗರಿಯ ಬಳೆ ಮತ್ತು ಬಿಚ್ಚೋಲೆ ಸಿಗುತ್ತೆ ಅಂಗಡಿಯಲ್ಲಿ, ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ಹಾಕಬೇಕು. ಮತ್ತು ಅದರಲ್ಲಿ ಇನ್ನೂ ಹಾಕ್ತಕ್ಕಂಥದ್ದು ಏನು ಅಂದರೆ, ಒಳ್ಳೆಯ ಕನ್ನಡಿಯನ್ನು, ಒಳ್ಳೆಯ ಬಾಚಣಿಗೆಯನ್ನು ಹಾಕಬೇಕು. ಬಾಚಣಿಗೆ ತಿರ್ಗಾ ಮತ್ತೆ ಪ್ಲಾಸ್ಟಿಕ್ ಹಾಕಿದ್ರೆ ಉಪಯೋಗ ಇಲ್ಲ. ಮರದ್ದು ಸಿಗುತ್ತೆ, ಬೆಳ್ಳಿಯಲ್ಲೂ ಸಿಗುತ್ತೆ, ಹಿತ್ತಾಳೆಯಲ್ಲೂ ಸಿಗುತ್ತೆ. ಅಂತಹದ್ದನ್ನು ಕೊಂಡುಕೊಂಡು ಅದರಲ್ಲಿ ಹಾಕಬೇಕು. ಮತ್ತು ಸ್ವಲ್ಪ ಕಾಡಿಗೆಯನ್ನು ಅದರಲ್ಲಿ ಹಾಕಬೇಕು. ಇಷ್ಟನ್ನು ಹಾಕಿದ ನಂತರದಲ್ಲಿ ಏನು ಮಾಡಬೇಕು, ಆ ಕಲಶದ ಮೇಲ್ಬದಿಯಲ್ಲಿ 5 ವಿಳೆದೆಲೆಯನ್ನು, 5 ಮಾವಿನ ಎಲೆಯನ್ನು ಇಡಬೇಕು. ಪಲ್ಲವ ಅಂತ ಕರೀತಾರೆ. ಅಷ್ಟನ್ನು ಇಟ್ಟು ಬಹಳ ಚೆನ್ನಾಗಿ ಅಲಂಕಾರ ಮಾಡಿದಂತಹ ಒಂದು ಕಾಯಿಯನ್ನು ಆ ಎಲೆಯ ಮೇಲೆ ಇಡಬೇಕು. ಆ ಕಾಯಿಗೆ ಏನು ಮಾಡಿರಬೇಕು, ಚೆನ್ನಾಗಿ ಗುಂಜನ್ನು, ಜುಟ್ಟು ಬಿಟ್ಟು ಮಿಕ್ಕಿದೆಲ್ಲವನ್ನು ತೆಗೆದು ಪೂರ್ತಿ ಅರಿಶಿಣವನ್ನು ಹಚ್ಚಿ
ಮತ್ತೆ ಮಧ್ಯದಲ್ಲಿ ಕುಂಕುಮದ ಮೇಲ್ಬದಿಯಲ್ಲಿ ಸ್ವಲ್ಪ ಸಿಂಧೂರು ಚೂರ್ಣವನ್ನು ಇಟ್ಟು ಆ ಜುಟ್ಟಿನ ಮೇಲೆ ಅದ್ಭುತವಾಗಿರ್ತಕ್ಕಂತಹ ಘಮಘಮಿಸುವ ಜಾಜಿ, ಮಲ್ಲಿಗೆ ಇತ್ಯಾದಿ ಶುಭಕರವಾಗಿರ್ತಕ್ಕಂತಹ ಒಂದು ಹೂವಿನ ಮಾಲೆಯನ್ನು ಮುಡಿಸಿ, ಸಿಂಬೆ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಮಾಡಿ ಇಟ್ಟು ಆ ನಂತರದಲ್ಲಿ ಏನು ಕಲಶಕ್ಕೆ ಒಂದು ಮಾಂಗಲ್ಯವನ್ನು ಕಟ್ಟಬೇಕು. ಅದು ಬಂಗಾರದ ಮಾಂಗಲ್ಯವಾದರೆ ಅತ್ಯಂತ ಉತ್ತಮ. ಅದನ್ನು ಮನೆಯಲ್ಲಿ ಹಾಗೆ ಪೂಜೆಗೆ ತೆಗೆದಿಟ್ಟು ಬಿಡೋದು. ವರಮಹಾಲಕ್ಷ್ಮಿ ಅಮ್ಮನವರ ಸ್ವತ್ತು ಅಂತ ತೆಗೆದಿಡ್ತಕ್ಕಂಥದ್ದು. ಇಲ್ಲ ನಮಗೆ ಶಕ್ತಿ ಇಲ್ಲ ಅಂದರೆ ಬೆಳ್ಳಿಯ ಮಾಂಗಲ್ಯವನ್ನು ಕಟ್ಟಬಹುದು. ಇಲ್ಲ ನಮಗೆ ಅದಕ್ಕೂ ಶಕ್ತಿ ಇಲ್ಲ ಅಂತಂದ್ರೆ ಏನು ಮಾಡಬಹುದು, ಅರಿಶಿಣದ ದಾರದಲ್ಲಿ ಒಂದು ಅರಿಶಿಣದ ಕೊಂಬನ್ನು ಕಟ್ಟಿ ಆ ಕಲಶದ ಕಂಠಕ್ಕೆ ಅದನ್ನು ಕಟ್ಟತಕ್ಕಂಥದ್ದು ಮಾಡಬೇಕು. ಇಷ್ಟನ್ನು ಆದ ನಂತರದಲ್ಲಿ ಏನು ಮಾಡಬೇಕು ಅಂದರೆ ಬಹಳ ಮುಖ್ಯವಾಗಿ ಸುಮಾರು ಜನರು ಇದನ್ನು ಪದ್ಧತಿ ಬಿಟ್ಟು ಹೋಗಿದ್ದಾರೆ. ಈ ಅಮ್ಮನವರ ಕಲಶವನ್ನು ಇಷ್ಟು ಸಿದ್ಧತೆ ಮಾಡಿಕೊಂಡ ನಂತರದಲ್ಲಿ ಆ ಕಲಶವನ್ನು ಆ ಕೆಳಗಡೆ ಇರತಕ್ಕಂತಹ ಅಕ್ಕಿಯನ್ನು ಬಿಟ್ಟು ಬೇರೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಮನೆಯ ಹೊರಭಾಗಕ್ಕೆ ಹೋಗಿ ಅಲ್ಲಿ ಸ್ಥಳವನ್ನು ಶುದ್ಧಿ ಮೊದಲೇ ಮಾಡಿಕೊಂಡಿರಬೇಕು. ಅಲ್ಲಿ ಒಂದು ಏನು ಮಾಡಿದ್ರೆ ಹಸೆ ರಂಗೋಲೆ ಅಂತ ಹೇಳ್ತಾರೆ. ಈಗ ನೋಡಿದರೆ ನಿಮ್ಗೆ ಆನ್ಲೈನಲ್ಲಿ ಸಿಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಒಂದು ಹಸೆ ರಂಗೋಲೆಯನ್ನು ಹಾಕಬೇಕು. ಇಲ್ಲಪ್ಪ ನನಗಾಗಲಿಲ್ಲ ಅಂದರೆ ಅಲ್ಲೂ ಕೂಡ ಒಂದು ಅಷ್ಟದಳದ ಪದ್ಮವನ್ನು ನೀವು ರಚನೆ ಮಾಡಬಹುದು. ಮಾಡಿ ಮತ್ತೆ ಅಲ್ಲೊಂದು ಪೀಠವನ್ನು ಹಾಕಿ ಈ ಕಲಶವನ್ನು ಅಲ್ಲಿಟ್ಟು ಯಮುನಾ ಪೂಜೆ ಅಂತಕ್ಕಂತಹದ್ದನ್ನು ಮಾಡಬೇಕು. ಯಮುನಾ, ಗಂಗಾ ಮತ್ತು ಯಮುನಾ ಮಹಾನದಿಗಳು ನಮ್ಮಲ್ಲಿ. ಅದಕ್ಕೆ ದೊಡ್ಡದಾಗಿರ್ತಕ್ಕಂಥ ಯೋಗಿಕವಾದ ಅರ್ಥ ಇದೆ. ಅದರ ಗೋಜಿಗೆ ನಾವು ಹೋಗೋದು ಬೇಡ. ಈಗ ಶಾಸ್ತ್ರದಲ್ಲಿ ವ್ರತಕಲ್ಪದಲ್ಲಿ ಹೇಳಿರ್ತಕ್ಕಂಥ ನಿಯಮ ಏನು ಅಂತಂದ್ರೆ ಅಲ್ಲಿ ಯಮುನಾದೇವಿಯ ಪೂಜೆಯನ್ನು ಮಾಡಬೇಕು. ಯಮುನೆ ಆಕೆ ಸೂರ್ಯನ ಮಗಳು. ಸೂರ್ಯ ಯಾವ ರೀತಿಯಾಗಿ ಆರೋಗ್ಯವನ್ನು ನಮಗೆ ಅನ್ನವನ್ನು ನೀಡ್ತಾ ಇದ್ದಾನೋ, ಸರ್ವ ಪಾಪವನ್ನು ಕ್ಷಯ ಮಾಡ್ತಾನೋ, ಅದೇ ರೀತಿಯಾಗಿ ಯಮುನೆಯೂ ಕೂಡ ಅದೇ ಕೆಲಸವನ್ನು ಮಾಡತಕ್ಕಂಥವಳಾಗಿದ್ದಾಳೆ. ಆ ಯಮುನಾಂಬಿಕೆಯನ್ನು ಆವಾಹನೆ ಮಾಡಿ ನಿಮ್ಮ ಶಕ್ತಿಯಾನುಸಾರ ಷೋಡಶೋಪಚಾರ ಪೂಜೆಯನ್ನು ಮಾಡಿಕೊಂಡು ಮನೆಯ ಒಳಗೆ ಕರೆದುಕೊಂಡು ಬರಬೇಕು ವರಮಹಾಲಕ್ಷ್ಮಿಯನ್ನು. ಅವಾಗ ಏನು ಮಾಡಬೇಕು, ಹೊಸ್ತಿಲಿನ ಮೇಲೆ ಒಂದು ಪಾವನ್ನಿಟ್ಟು ಅದರ ತುಂಬ ಅಕ್ಕಿಯನ್ನು ತುಂಬಿ ಮೇಲ್ಗಡೆ ಒಂದು ಬೆಲ್ಲದ ಅಚ್ಚು ಅಥವಾ ಒಂದು ನಿಂಬೆ ಹಣ್ಣನ್ನು ಇಟ್ಟು ಮನೆಯಲ್ಲಿರ್ತಕ್ಕಂತಹ ಗಂಡಸರಾದರೂ ಹೆಂಗಸರಾದರೂ ಆಗಿರಬಹುದು ಒಂದು ಆರತಿಯನ್ನು ಬೆಳಗಬೇಕು. 2 ತುಪ್ಪದ ದೀಪದ ಆರತಿಯನ್ನು ಹಾಡು ಹೇಳಿಕೊಂಡು ದೇವರ ಸ್ತೋತ್ರವನ್ನು ಮಾಡಿಕೊಂಡು ಆ ವರಮಹಾಲಕ್ಷ್ಮಿ ಕಲಶಕ್ಕೆ ಆರತಿಯನ್ನು ಮಾಡಿ ಆ ಕಲಶದಿಂದ ಅಮ್ಮನವರಿದ್ದಾಳೆ, ಕಲಶದ ಒಳಗೆ ಅಮ್ಮನವರಿದ್ದಾಳೆ ಅಂತಕ್ಕಂತಹ ಒಂದು ಪ್ರಗಾಢವಾಗಿರ್ತಕ್ಕಂತಹ ಭಾವನಾಪೂರಿತವಾದ ಹೃದಯದಿಂದ ಏನು ಮಾಡಬೇಕು, ಆ ಹೊಸ್ತಿಲಮಿಟ್ಟಿರ್ತಕ್ಕಂತಹ ಆ ಒಂದು ಪಾವನ್ನು ಹೀಗೆ ಅಮ್ಮನವರು ಬಲಗಾಲಿನಿಂದ ಒದೀತಿದ್ದಾಳೆ ಅಂತ ಅಂದುಕೊಂಡು ಮನೆಯ ಒಳಗಡೆಗೆ ಬಲಗಾಲನ್ನಿಟ್ಟು ಒಳಗೆ ಬರಬೇಕು. ಯಾರಾದರೂ ಒಬ್ಬರು ಗಂಟೆಯನ್ನು ಶಬ್ದ ಮಾಡ್ತಾ ಇರಬೇಕು. ಗಂಟೆ ಆಗಿರಬಹುದು, ಶಂಖ ಆಗಿರಬಹುದು, ಜಾಗಟೆ ಆಗಿರಬಹುದು, ಅಥವಾ ಚಪ್ಪಾಳೆ ಆಗಿರಬಹುದು, ಅಥವಾ ಜೈಕಾರ ಆಗಿರಬಹುದು. ವರಮಹಾಲಕ್ಷ್ಮಿ ಅಮ್ಮನವರಿಗೆ ಜಯವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದು ಈ ಹಿಂದೆ ಸ್ಥಳ ಈ ತಲೆಯಲ್ಲಿ ಅಕ್ಕಿಯನ್ನು ಹರಡಿದ್ವಲ್ಲ ಅದರ ಮೇಲೆ ಮತ್ತೆ ಈ ಕಲಶವನ್ನು ಇಟ್ಟು ಅಮ್ಮನವರ ಪೂಜೆಯನ್ನು ನಾವು ಪ್ರಾರಂಭ ಮಾಡಬೇಕು. ಈ ಒಳಗೆ ಬಂದ ನಂತರದಲ್ಲಿ ಅಮ್ಮನವರ ಪೂಜಾ ಸಾಮಗ್ರಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರತಕ್ಕಂಥದ್ದು ಯಾವುದು ಅಂದ್ರೆ ಕಮಲದ ಹೂ, ತಾವರೆ ಹೂ ಮತ್ತು ಬಿಲ್ವ ಪತ್ರೆ. ಸುಮಾರು ಜನರಿಗೆ ಇದು ಗೊತ್ತಿರಲಿಕ್ಕಿಲ್ಲ. ಯಾರು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅಮ್ಮನವರಿಗೆ ತಾವರೆ ಹೂವಿನಿಂದ ಅಥವಾ ಬಿಲ್ವ ಪತ್ರೆಯಿಂದ ಅಥವಾ 2ರಿಂದಲೂ ಕೂಡ ಕಮಲಾಷ್ಟೋತ್ತರ ಶತನಾಮಾವಳಿ ಅಂತ ಒಂದು ಅಷ್ಟೋತ್ತರ ಶತನಾಮಾವಳಿ ಉಂಟು. ಅದನ್ನು ಹೇಳಿಕೊಂಡು ಪೂಜೆ ಮಾಡಿದರೆ ಅವರು ಎಂತಹ ದರಿದ್ರರಾಗಿದ್ದರೂ ಕೂಡ ಅವರ ದರಿದ್ರವು ದಿನೇ 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 ನೀಗಿಕೊಂಡು ಬರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಸರ್ವಾಭೀಷ್ಟ ಪ್ರದಾಯಿನಿ ಅಂತ ಹೇಳ್ತಾರೆ. ಅಂದ್ರೆ ಅಂದುಕೊಂಡಿದ್ದನ್ನು ಕೊಡ್ತಕ್ಕಂತಹ ಜಗನ್ಮಾತೆ ಆಗಿದ್ದಾಳೆ ವರಮಹಾಲಕ್ಷ್ಮಿ ಅಮ್ಮನವರು ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ಅಂದರೆ ದೋರ ಗ್ರಂಥಿ ಪೂಜಾ ಅಂತ ಒಂದಿದೆ. ದಾರವನ್ನು ಪೂಜೆ ಮಾಡಿ ಅಮ್ಮನವರ ಮುಂದೆ ಇಟ್ಟು ಅದನ್ನು ಮಣಿಕಟ್ಟಿಗೆ ಕಟ್ಟಿಕೊಳ್ತಕ್ಕಂತಹ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಪ್ರತಿಯೊಂದು ವ್ರತಕ್ಕೂ ಇದೆ. ಇಲ್ಲೇನು ಮಾಡಬೇಕು ಅಂದರೆ 12 ಎಳೆಯ ದಾರ ಇರಬೇಕು, ಹಸಿ ದಾರ ಆಗಿರಬೇಕು. ಮನೆಯಲ್ಲಿರ್ತಕ್ಕಂಥ ಬಟ್ಟೆ ಹೊಲಿಯುವ ದಾರಾದಿಗಳು ಇಲ್ಲಿ ವರ್ಜ್ಯ. ಅದು ಮುಷ್ಟಿ, ಯಾರು ಕಟ್ಟಿಕೊಳ್ತಾರೋ ಅವರಲ್ಲಿ ಮುಷ್ಟಿ. ಇದು ಒಂದು ಮುಷ್ಟಿ ಪ್ರಮಾಣ, 1, 2, 3, 4 ಈ ರೀತಿಯಾಗಿ 12 ಎಳೆಯ 12 ಮುಷ್ಟಿಯ ದಾರವನ್ನು ತೆಗೆದುಕೊಂಡು ಆ ದಾರಕ್ಕೆ ಏನು ಮಾಡಬೇಕು, 12 ಗಂಟನ್ನು ಹಾಕಬೇಕು. ಆ 12 ಗಂಟನ್ನು ಕೂಡ ಹಾಕಿ ನಾವು ಏನು ಮಾಡಬೇಕು, ಅಮ್ಮನವರ ಮುಂದೆ ಒಂದು ತಟ್ಟೆಯಲ್ಲಿ ಮತ್ತೆ 1, 2 ವಿಳೆದೆಲೆ 2 ಎಲೆ 2 ಅಡಿಕೆಯನ್ನಿಟ್ಟು ಅದರ ಮೇಲೆ ಈ ದಾರವನ್ನು ಅರಿಶಿಣದಿಂದ ಅದನ್ನು ಚೆನ್ನಾಗಿ ಹಚ್ಚಿ ಅದನ್ನು ಇಟ್ಟು ಎಷ್ಟು ಜನ ಹೆಣ್ಣು ಮಕ್ಕಳು ಪೂಜೆ ವ್ರತವನ್ನು ಮಾಡ್ತಾ ಇದ್ದಾರೋ ಅಷ್ಟು ದಾರಗಳನ್ನು ಬೇರೆ ಬೇರೆಯಾಗಿಟ್ಟು
ಅದಕ್ಕೆ ಆನಂತರದಲ್ಲಿ ಹೂವು ಸೇರಿಸಿ ಕಟ್ಕೊಳ್ಳೋದು ಐಚ್ಛಿಕ, ಬೇಕಾದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಬಿಡೋದು. ಮೂಲದಲ್ಲಿ ಹೂವು ಸೇರಿಸಬೇಕು ಅಂತ ಹೇಳಿಲ್ಲ, ಇಷ್ಟೇ ಹೇಳಿರೋದು. ಅದನ್ನು ಇಟ್ಟು ಏನು ಮಾಡಬೇಕು, ನಿಮ್ಮ ಪುರೋಹಿತರಿಗೆ ಹೇಳಿ ಅಮ್ಮನವರ ಅದ್ಭುತವಾಗಿರ್ತಕ್ಕಂತಹ 12 ನಾಮಾವಳಿ ಇದೆ. 12 ಹೆಸರಿನಿಂದ ಆ ಒಂದೊಂದು ಎಳೆಯಲ್ಲಿ ಮತ್ತು ಒಂದೊಂದು ಮುಷ್ಟಿಯಲ್ಲಿ ಒಂದೊಂದು ಗಂಟಿನಲ್ಲಿ 12 ನಾಮದಿಂದ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಅದಕ್ಕೂ ಕೂಡ ಪೂಜೆ ಮಾಡಬೇಕು. ಆಮೇಲೆ ವೈಶಿಷ್ಟ್ಯತೆ ಏನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಂತಂದರೆ 12 ಥರದ ಭಕ್ಷ್ಯ ಭೋಜ್ಯಗಳನ್ನು ಅಮ್ಮನವರಿಗೆ ನೈವೇದ್ಯ ಮಾಡಬೇಕು. ರವೆ ಉಂಡೆ ಆಗಿರಬಹುದು, ಬೇಸನ್ ಉಂಡೆ ಆಗಿರಬಹುದು, ಕಡಬ ಆಗಿರಬಹುದು, ಹೋಳಿಗೆ ಆಗಿರಬಹುದು, ಮೈಸೂರು ಪಾಕ್ ಆಗಿರಬಹುದು, ಕೊಬ್ಬರಿ ಮಿಠಾಯಿ ಆಗಿರಬಹುದು, 7 ಕಪ್ ಸ್ವೀಟ್ ಆಗಿರಬಹುದು. ಒಟ್ಟಿನಲ್ಲಿ 12 ಬಗೆಯ ಖಾದ್ಯಗಳನ್ನು ಮಾಡಿ ಅದನ್ನೆಲ್ಲ ಮುಂಚೆನೇ ಮಾಡ್ಕೊಂಡಿರ್ಬೇಕು. 1 ದಿವಸ 2 ದಿವಸ ಮುಂಚೆ ಮಾಡಲಿಕ್ಕೆ ಏನೋ ಅಡ್ಡಿ ಇಲ್ಲ. ಕರಿದ ಪದಾರ್ಥಗಳಿಗೆ ಮೈಲಿಗೆ ಇಲ್ಲ, ಅದನ್ನು ಮತ್ತೆ ಯಾರು ಮುಟ್ಟಬಾರದು, ತಯಾರು ಮಾಡಿದ ನಂತರ ಅಷ್ಟೇ. ಅದನ್ನು ಅಮ್ಮನವರಿಗೆ ನೈವೇದ್ಯ ಮಾಡುವುದರೊಂದಿಗೆ 5 ಬಗೆಯ ಅನ್ನವನ್ನು ಅಮ್ಮನವರಿಗೆ ನೈವೇದ್ಯ ಮಾಡಬೇಕು. ಬರೀ ಅನ್ನ ಒಂದಾಯಿತು, ಚಿತ್ರಾನ್ನ 2ನೇದಾಯಿತು, ಮೊಸರನ್ನ 3ನೇದಾಯಿತು, ಬೆಲ್ಲದನ್ನ 4ನೇ ಆಯಿತು, ಮತ್ತು ತುಪ್ಪದ ಅನ್ನ, ಜೀರಿಗೆ ಒಗ್ಗರಣೆ ಹಾಕಿರ್ತಕ್ಕಂತಹ, ಮೆಣಸು ಜೀರಿಗೆ ಒಗ್ಗರಣೆ ಹಾಕಿರ್ತಕ್ಕಂತಹ 5ನೇ ಅನ್ನ. ಈ 5 ಅನ್ನಗಳನ್ನು ಆ ಪರಮೇಶ್ವರಿಗೆ ಇಟ್ಟು ಪೂಜೆಯನ್ನು ಮಾಡಬೇಕು, ನೈವೇದ್ಯವನ್ನು ಮಾಡಬೇಕು, ಎಡೆ ಇಡಬೇಕು ಅಮ್ಮನವರಿಗೆ. ಇದಾದ ನಂತರದಲ್ಲಿ ಏನು ಮಾಡಬೇಕು ಅಂತಂದರೆ, ಆ ದೋರಗ್ರಂಥಿ ಯಾವುದು 12 ಎಳೆ, 12 ಮುಷ್ಟಿ, 12 ಗಂಟು ಹಾಕಿದೀವಲ್ಲ, ಅದನ್ನು ಏನು ಮಾಡಬೇಕು, ಗಂಡನಿಂದ ಕಟ್ಟಿಸಿಕೊಳ್ಳಬೇಕು. ಯಾರು ಮದುವೆ ಆದಂತಹ ಸುವಾಸಿನರು ಯಾರು ಪೂಜೆ ಮಾಡಿರ್ತಾರೆ ಆತನಿಗೆ ನಿಮಗೆ ಭಾವನೆ ಇದ್ದರೆ ನಮಸ್ಕಾರವನ್ನು ಮಾಡಿ, ಇಲ್ಲದೇ ಇದ್ದರೆ ಅದನ್ನು ಕಟ್ಟಿಸಿಕೊಳ್ಳಬೇಕು. ಕಟ್ಟಿಸಿಕೊಳ್ಳಬೇಕಾದ್ರೆ ಏನು ಮಾಡಬೇಕು ಅಂದ್ರೆ, ನಿಮ್ಮ ಕೈಯಲ್ಲಿ ವಿಳೆದೆಲೆ, ಅಡಿಕೆ ಮತ್ತು 1 ಫಲ ಇರಬೇಕು. ಫಲ ಅಂದ್ರೆ ತೆಂಗಿನಕಾಯಿ ಆದರೆ ಶ್ರೇಷ್ಠ, ಇಲ್ಲದೇ ಇದ್ರೆ ಬೇರೆ ಯಾವುದಾದ್ರೂ ಹಣ್ಣನ್ನು ಇಟ್ಟುಕೊಂಡು ಈ ಕೈಯಿಗೆ ದೋರಬಂಧನ ಅಂತ ಅದಕ್ಕೆ ಹೆಸರು, ಅದನ್ನು ಕಟ್ಟಿಸಿಕೊಳ್ಳಬೇಕು. ಕಟ್ಟಬೇಕಾದ್ರೆ ಏನು ಮಾಡಬೇಕು, ಮನಸ್ಸಿನಲ್ಲಿ ಪ್ರಾರ್ಥನೆ, ಶ್ಲೋಕ ಇದೆ, ನಿಮ್ಮ ಪುರೋಹಿತರು ಹೇಳಿದ್ರೆ ಹೇಳ್ಕೊಡ್ತಾರೆ, ನೀವು ಹೇಳಿ ಅದನ್ನು ಅವ್ರಿಗೆ ಹೇಳ್ಬೇಕು, ಸ್ವಾಮಿ ಹೇಳ್ಕೊಡಿ, ನಾವು ಹೇಳ್ತೀವಿ ಅಂತ. ಅವ್ರು ಹೇಳಿದ್ರೆ ಫಲ ಅಲ್ಲ, ಅದನ್ನು ಕಟ್ಟಿಸಿಕೊಳ್ಳಬೇಕು. ಕಟ್ಟಿಸಿಕೊಳ್ಳಬೇಕಾದ್ರೆ ಏನು ಪ್ರಾರ್ಥನೆ ಅಂದರೆ, ಅಮ್ಮ ಆ ಜನ್ಮವಾಗಿರ್ತಕ್ಕಂತಹ ತೊಂದರೆಯನ್ನು, ದರಿದ್ರವನ್ನು ನೀಗಿ ನನಗೆ ಸಕಲ ಸೌಭಾಗ್ಯವನ್ನು, ಮುತ್ತೈದೆತನವನ್ನು ಮತ್ತು ಧನಧಾನ್ಯಾಭಿವೃದ್ಧಿಯನ್ನು ಕೊಟ್ಟು ಕಾಪಾಡುತ್ತಾಯಿ ಅಂತ ಹೇಳಿ ಅದನ್ನು ಕಟ್ಟಿಸಿಕೊಳ್ಳಬೇಕು. ಮತ್ತೆ ಒಂದು ಪ್ರಾರ್ಥನೆ ಮಾಡಿ ಅಮ್ಮನವರಿಗೆ ಅರ್ಘ್ಯಾದಿಗಳನ್ನು, ಪುನರರ್ಘ್ಯವನ್ನು ಕೊಡ್ತಕ್ಕಂಥದ್ದು ಅಂತ ಆಗತ್ತೆ. ಅದನ್ನು ಮಾಡಿ ಏನು ಮಾಡಬೇಕು, ಪೂಜೆ ಮಾಡಿಸಿದಂತಹ ಪುರೋಹಿತರಿಗೆ ಉಪಾಯನ ದಾನ ಅಂತಕ್ಕಂಥದ್ದು ಕೊಡಬೇಕು. ಉಪಾಯನ ದಾನ ಅಂದ್ರೆ ಏನು ಅಂತಂದ್ರೆ, ಒಂದು ಎಲೆಯಲ್ಲಿಯೋ ತಟ್ಟೆಯಲ್ಲಿಯೋ ನಿಮ್ಮ ಶಕ್ತಿಯಾನುಸಾರ ಅಕ್ಕಿಯನ್ನು, 2 ವಿಳೆದೆಲೆ ಅಡಿಕೆಯನ್ನು 2 ಇಟ್ಟು, ಅದರ ಮೇಲೆ 2 ತೆಂಗಿನಕಾಯಿಯನ್ನು ಇಟ್ಟು, ವಿತ್ತಶಾಠ್ಯ ವಿವರ್ಜಿತರಾಗಿ, ಅಂದ್ರೆ 10,000 ಸಂಭಾವನೆ ಕೊಡುವ ಶಕ್ತಿ ಇದ್ದರೂ ಕೂಡ 10 ರೂಪಾಯಿ ಇಟ್ಟರೆ ಫಲ ಬರುವುದಿಲ್ಲ. ಪೂಜೆ ಮಾಡಿಸಿದಂತಹವರಿಗೆ ತೃಪ್ತಿ ಆಗಬೇಕು. ನಿಮ್ಮಲ್ಲಿ ಅಶಕ್ತರಾಗಿದ್ದರೆ ಅವ್ರಿಗೆ ಹೇಳಬೇಕು, ನಮಗೆ ಶಕ್ತಿ ಇಲ್ಲ, ನಾವಿಷ್ಟು ಕೊಡ್ತೀವಿ ಅಂತ ಹೇಳಿ ದಕ್ಷಿಣೆ ಸಮೇತವಾಗಿ ಅದನ್ನು ಬ್ರಾಹ್ಮಣನಿಗೆ ಕೊಟ್ಟು ಆತನ ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂಥದ್ದು. ಆನಂತರದಲ್ಲಿ ಮುತ್ತೈದೆಯರನ್ನು ಕರೆದು ಮನೆಗೆ ಅವರಿಗೆ ಅರಿಶಿನ, ಕುಂಕುಮ, ಬಳೆ, ಪಿಚ್ಚೋಲೆ ಮತ್ತು ಹಣ್ಣನ್ನು, ಹೂವನ್ನು, ಕಾಡಿಗೆ, ಅದು ಯಥಾವಿಭವ, ಸೀರೆ, ಕುಪ್ಸ ಏನು ಕೊಡ್ತೀರೋ ನಿಮಗೆ ಬಿಟ್ಟಿದ್ದು, ಅದನ್ನು ಮಾಡತಕ್ಕಂಥದ್ದು ಮಾಡುವುದರಿಂದ ವರಮಹಾಲಕ್ಷ್ಮಿ ಅಮ್ಮನವರು ಏನು ಮಾಡ್ತಾಳೆ, ನಿಮ್ಮ ಅಷ್ಟೂ ದರಿದ್ರವನ್ನು, ಅಷ್ಟೂ ಕಷ್ಟ ಕಾರ್ಪಣ್ಯಗಳನ್ನು ನೀಗಿ ನಿಮಗೆ ಪರಮಾದ್ಭುತವಾಗಿರ್ತಕ್ಕಂತಹ ಸೌಭಾಗ್ಯ ಅಂತ ಹೇಳಬಹುದು. ನಾನು ಐಶ್ವರ್ಯವನ್ನು ಕೊಟ್ಟೇ ಕೊಡ್ತಾಳೆ ಆಕೆ. ಆದರೆ ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ ಮತ್ತು ನಾವು ಎಷ್ಟು ನಮ್ಮನ್ನು ನಾವು ತೊಡಗಿಸಿಕೊಳ್ತೀವಿ ಪೂಜೆಯಲ್ಲಿ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗುತ್ತೆ. ಇಲ್ಲಿ ವೈಭವದಿಂದ ಮಾಡುವುದರಿಂದಲೇ ದೇವರು ಒಲಿಯೋದಿಲ್ಲ. ಆದರೆ ಶಕ್ತಿ ಇದ್ದಾಗ್ಯೂ ಕೂಡ ಶಕ್ತಿ ಇಲ್ಲದ ರೀತಿಯಲ್ಲಿ ಒಂದೇ ಒಂದು ಮೊಳ ಹೂವು ಇಡೋದು, 2 ಕಮಲದ ಹೂವು ತರೋದು ಮಾಡಬಾರದು. ಶಕ್ತಿ ಇದ್ದವರು 1008 ಕಮಲದ ಹೂವನ್ನು ತಂದು ಸಹಸ್ರನಾಮಾವಳಿಯನ್ನು ಮಾಡಬಹುದು. ಇಲ್ಲ ಅಷ್ಟು ನಿಮಗೆ ಶಕ್ತಿ ಇಲ್ಲ ಅಂದರೆ ಎಷ್ಟೋ ನಿಮ್ಮ ಶಕ್ತಿ ಬಂದಷ್ಟು ತಾವರೆ ಹೂವನ್ನು ಇಟ್ಟು ಅಮ್ಮನವರಿಗೆ ಅರ್ಪಿಸೋದು, ಬಿಲ್ಲಪತ್ರೆಯಿಂದ ಸಹಸ್ರನಾಮವನ್ನು ಮಾಡೋದು. ಇಲ್ಲ ಆಗೋದಿಲ್ಲ ಅಂತಂದರೆ 108 ಬಿಲ್ಲಪತ್ರೆಯಿಂದ ಕಮಲಾಷ್ಟೋತ್ತರ ಶತನಾಮಾವಳಿಯನ್ನು ಮಾಡ್ತಕ್ಕಂಥದ್ದು. ತಾವರೆ ಹೂವಿನಿಂದ 108 ಆದರೂ ಪ್ರಯತ್ನವನ್ನು ಮಾಡಿದರೆ ನಿಮಗೆ ಅನುಭವಕ್ಕೆ ಬರುತ್ತೆ. ಪೂಜಿಸಿದರೆ ದೇವರು, ಲಾಲಿಸಿದರೆ ಮಕ್ಕಳು ಅಂತ ಹೇಳಿ ಈ ರೀತಿಯಾಗಿ ವರಮಹಾಲಕ್ಷ್ಮಿ ಅಮ್ಮನವರ ಈ ವ್ರತವನ್ನು ಯಾರು ಪ್ರತಿ ಶ್ರಾವಣ ಮಾಸದಲ್ಲಿ ಮಾಡ್ತಾ ಬರ್ತಾರೋ ಅವರಿಗೆ ಪರಿಪೂರ್ಣವಾಗಿರ್ತಕ್ಕಂತಹ ಆರೋಗ್ಯ, ಆಯುಷ್ಯ, ಸೌಭಾಗ್ಯ, ಐಶ್ವರ್ಯ, ಮಕ್ಕಳು, ಮರಿ, ಉದ್ಯೋಗ, ಅಧಿಕಾರ, ಕೀರ್ತಿ ಎಲ್ಲವೂ ಉಂಟಾಗಿ ಅಮ್ಮನವರು ಪೂರ್ತಿಯಾಗಿ ಅವರ ಮನೆಯಲ್ಲೇ ನೆನೆ ನಿಲ್ತಾಳೆ ಅಂತಕ್ಕಂಥದ್ದು ಹಿಂದೆ ಮಹರ್ಷಿಗಳು ಹೇಳಿದಂತಹ ಒಂದು ಪರಮಾದ್ಭುತವಾಗಿರ್ತಕ್ಕಂತಹ ಒಂದು ಪೂಜಾವಿಧಿ. ಎಲ್ಲರೂ ಕೂಡ ವರಮಹಾಲಕ್ಷ್ಮಿಯ ವ್ರತವನ್ನು ಶ್ರದ್ಧಾ, ಭಕ್ತಿ, ವಿಶ್ವಾಸದಿಂದ ಆಚರಣೆ ಮಾಡೋಣ. ಎಲ್ಲರಿಗೂ ಶುಭವಾಗಿ. ಸಮಸ್ತ ಜನ ಸುಖಿನೋ ಭವಂತು.